ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಗಳನ್ನ ನೋಡ್ಕೊಂಡು ಬರೋಣ. ಸೊ ಇವತ್ತಿನ ಮೊದಲನೆಯ ಕ್ರಿಕೆಟ್ ಅಪ್ಡೇಟ್ ಬಂದು IPL ನದ್ದಾಗಿರ್ತದೆ. ಸೊ IPL ನಲ್ಲಿ ಮುಂಬೈ ಇಂಡಿಯನ್ಸ್ ಇವಾಗ ತುಂಬಾನೇ ಶೋಚನೀಯ ಸ್ಥಿತಿಯಲ್ಲಿದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಬಲಿಷ್ಠ ಆಟಗಾರರನ್ನು ಹೊಂದಿರುವಂತಹ ಮುಂಬೈ ತಂಡ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದ್ರೆ ಅತಿ ಕೆಳಗಡೆ ಇದೆ. ಸೊ ಅವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ನೀರಸವಾಗಿದೆ. ಸೊ ನೋಡೋದಾದ್ರೆ ಮುಂಬೈ ಈ ಬಾರಿ ಕ್ವಾಲಿಫೈ ಆಗುವುದು ತುಂಬಾನೇ ಕಷ್ಟ ಅಂತ ಅನಿಸ್ತಾ ಇದೆ. ಇದರ ಮಧ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಂತ ಹೇಳಿದ್ರೆ ರೋಹಿತ್ ಶರ್ಮಾ ಏನಿದ್ದಾರೆ ಅವರು ಫುಲ್ಲಿ ಫಿಟ್ ಆಗಿದ್ದಾರೆ. ಅವರು ತಮ್ಮ ಫಿಟ್ನೆಸ್ ಟೆಸ್ಟ್ ಅನ್ನು ಕೂಡ ಪಾಸ್ ಮಾಡಿದ್ದಾರೆ. ಸೊ ಫುಲ್ಲಿ ರಿಕವರಿ ಆಗಿದ್ದಾರೆ. ಇಂಜುರಿ ಇನ್ಮೇಲೆ ಅವರ ಹತ್ತಿರ ಬರುವುದಿಲ್ಲ ಅಂತ ಹೇಳ್ಬೋದು. ಸದ್ಯದ ಮಟ್ಟಿಗೆ ಅಷ್ಟೊಂದು ಫಿಟ್ ಆಗಿದ್ದಾರೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಸೊ ಆದ್ರೆ ಇನ್ನು ಕೂಡ ಅವರು ಟೀಮ್ ನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಯಾಕಿರ್ಬೋದು, ಇದು ಟೀಮ್ ಮ್ಯಾನೇಜ್ಮೆಂಟ್ ನ ಒಂದು ಕಾಲ್ ಆಗಿರ್ಬೋದಾ ಅಥವಾ ರೋಹಿತ್ ಶರ್ಮಾ ಅವರ ಕಾಲ್ ಆಗಿರ್ಬೋದಾ, ಯಾವುದಕ್ಕೂ ಕೂಡ ಕ್ಲಾರಿಟಿ ಇಲ್ಲ. ಸೊ ಸದ್ಯದ ಮಟ್ಟಿಗಂತೂ ರೋಹಿತ್ ಶರ್ಮಾ ಫುಲ್ಲಿ ಫಿಟ್ ಆಗಿದ್ದಾರೆ. ಇವರು ಮುಂಬೈ ಹಾಗೂ CSK ನಡುವಿನ ಮ್ಯಾಚ್ ನ ಮುಂಚೆನೆ ಫಿಟ್ ಆಗಿದ್ದಾರೆ ಅನ್ನುವಂತಹ ಅಪ್ಡೇಟ್ ಬಂದಿತ್ತು. ಬಟ್ ಯಾಕೆ ಆಡ್ಸ್ಲೇ ಇಲ್ಲ ಅನ್ನೋದು ಕೂಡ ಇಲ್ಲಿ ಅನುಮಾನ ಉಂಟು ಮಾಡ್ತಾ ಇದೆ. ಸೊ ಮುಂಬೈ ಇಂಡಿಯನ್ಸ್ ನಲ್ಲಿ ಎಲ್ಲದೂ ಸರಿಯಾಗಿದೆಯಾ ಅಥವಾ ಕ್ಯಾಪ್ಟನ್ಸಿ ಮ್ಯಾನೇಜ್ಮೆಂಟ್ ಇವರಿಬ್ಬರ ಮಧ್ಯೆ ಏನಾದ್ರೂ ಮುನಿಸುಗಳು ಉಂಟಾ ಅನ್ನೋದು ಕೂಡ ಇನ್ನೂ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಪ್ಲೇಯರ್ ಅನ್ನು ಬೆಂಚ್ ನಲ್ಲಿ ಕಾಯೋಕೆ ಬಿಡ್ತಾರೆ ಅಂತ ಹೇಳಿದ್ರೆ ಆ ಫ್ರಾಂಚೈಸಿ ಯಾವ ಮಟ್ಟಿಗೆ ಯೋಚನೆ ಮಾಡ್ತಾ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ರೋಹಿತ್ ಶರ್ಮಾ ಮುಂದಿನ ಮ್ಯಾಚ್ ನಲ್ಲಿ ಆಟ ಆಡ್ತಾರೆ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗ್ತದೆ. ಸದ್ಯಕ್ಕಂತೂ ರೋಹಿತ್ ಶರ್ಮಾ ಫುಲ್ಲಿ ಫಿಟ್ ಆಗಿದ್ದಾರೆ. ಇನ್ನು ಮ್ಯಾನೇಜ್ಮೆಂಟ್ ಹಾಗೂ ಕ್ಯಾಪ್ಟನ್ಸಿಗೆ ಬಿಟ್ಟಿದ್ದಾಗಿರ್ತದೆ. ಸೊ ಅವರನ್ನು ಆಟ ಆಡಿಸ್ಬೇಕಾ ಅಥವಾ ಬೇಡವಾ ಅನ್ನೋದು ಕೂಡ ಮುಂಬೈ ಇಂಡಿಯನ್ಸ್ ನ ಮ್ಯಾನೇಜ್ಮೆಂಟ್ ಗೆ ಬಿಟ್ಟಿದ್ದಾಗಿರ್ತದೆ. ಲೆಟ್ಸ್ ಹೋಪ್ ರೋಹಿತ್ ಶರ್ಮಾ ಮುಂದಿನ ಮ್ಯಾಚ್ ನಲ್ಲಿ IPL ಅಂಗಳದಲ್ಲಿ ಕಾಣ ಸಿಗ್ಲಿ ಅಂತ ಆಶಿಸೋಣ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಪಾಕಿಸ್ತಾನ್ ಸೂಪರ್ ಲೀಗ್ ನದ್ದಾಗಿರ್ತದೆ. ಸೊ ಪಾಕಿಸ್ತಾನ್ ಸೂಪರ್ ಲೀಗ್ PSL ಏನಿದೆ ಅದನ್ನು ಪೇಶಾವರ್ ಜಲ್ಮಿ ವಿನ್ ಆಗ್ತದೆ. ಸೊ ಬಾಬರ್ ನೇತೃತ್ವದ ಪೇಶಾವರ್ ಜಲ್ಮಿ ಎರಡನೆಯ ಬಾರಿಗೆ ಚಾಂಪಿಯನ್ ಆಗ್ತದೆ. ಸೊ ಕ್ಯಾಪ್ಟನ್ ಆಗಿ ಮೊದಲ ಟ್ರೋಫಿಯನ್ನು ಎತ್ತಿ ಹಿಡಿಯುವಲ್ಲಿ ಯಶಸ್ವಿ ಆಗ್ತಾರೆ, ಅದು ಬಾಬರ್ ಆಜಮ್. ಸೊ ಇಷ್ಟರವರೆಗೆ ಕೆಲವೊಂದು ಟೀಮ್ ಗಳಲ್ಲಿ ಆಟ ಆಡಿದ್ರು, ಬಟ್ ಯಾವುದೇ ಟೀಮ್ ನಲ್ಲಿ ಕ್ಯಾಪ್ಟನ್ಸಿ ಆದಾಗ ಅವರು ವಿನ್ ಆಗಲಿಲ್ಲ. ಪ್ಲೇಯರ್ ಆಗಿ ಅವರು ಟೂರ್ನಮೆಂಟ್ ಅನ್ನು ವಿನ್ ಆಗಿದ್ರು. ಬಟ್ ಇವಾಗ ಸಮ್ ಚೇಂಜಸ್ ಅಂತ ಹೇಳಿದ್ರೆ ಅವರು ಕ್ಯಾಪ್ಟನ್ಸಿ ಮಾಡಿ ಈ ಒಂದು ಟೀಮ್ ವಿನ್ ಆಗ್ತದೆ, ಅದು PSL ಅನ್ನು ಎರಡನೇ ಬಾರಿಗೆ. ಮೊದಲನೆಯ ಬಾರಿ ನೋಡೋದಾದ್ರೆ ಡ್ಯಾರನ್ ಸಮ್ಮಿ ಅವರು ವಿನ್ ಆಗಿದ್ರು ಪೇಶಾವರ್ ಜಲ್ಮಿ ಪರ. ಇವಾಗ ಎರಡನೆಯ ಬಾರಿ ಅದು 2026ರಲ್ಲಿ ಬಾಬರ್ ಆಜಮ್ ಅವರು ವಿನ್ ಆಗ್ತಾರೆ. ಹೇಳೋಕೇನೋ ಬಾಬರ್ ಆಜಮ್ ವಿನ್ ಆದ್ರು, ಬಟ್ ಬಾಬರ್ ಆಜಮ್ ಫೈನಲ್ ನಲ್ಲಿ ಶೂನ್ಯಕ್ಕೆ ಔಟ್ ಆಗಿದ್ರು. ಸೊ ಇಡೀ ಸರಣಿ ಉದ್ದಕ್ಕೂ ಉತ್ತಮ ಪ್ರದರ್ಶನ ಕೊಟ್ಟಿದ್ರು. ಆದ್ರೆ ಅಂಥದ್ದೇನು T20 ಮಾದರಿಯಲ್ಲಿ ಆಟ ಆಡಲಿಲ್ಲ, ಕೇವಲ ಒನ್ ಡೇ ಮಾದರಿಯಲ್ಲಿ ಅವರು ಆಟ ಆಡಿದ್ರು. ಆ ಮಟ್ಟಿಗೆ ಅವರ ಸ್ಟ್ರೈಕ್ ರೇಟ್ ಕಡಿಮೆ ಆಗಿತ್ತು T20 ಮಾದರಿಗೆ ಹೋಲಿಸಿದ್ರೆ. ಪೇಶಾವರ್ ಜಲ್ಮಿ ಏನಿದೆ ಮೊದಲ ಬಾರಿ ಫೈನಲ್ ಪ್ರವೇಶಿಸಿದಂತಹ ಅದು ಹೊಸ ತಂಡ ಆದಂತಹ ಹೈದರಾಬಾದ್ ಕಿಂಗ್ಸ್ ಮನ್ ಏನಿದೆ ಅದರ ವಿರುದ್ಧ ಆಟ ಆಡ್ತಾರೆ. ಲೀಗ್ ಉದ್ದಕ್ಕೂ ಉತ್ತಮ ಪ್ರದರ್ಶನ ಕೊಟ್ಟಂತಹ ಹೈದರಾಬಾದ್ ಕಿಂಗ್ಸ್ ಮನ್ ಈ ಬಾರಿ ಫೈನಲ್ ನಲ್ಲಿ ಮೊದಲ ಪ್ರಶಸ್ತಿ ಎತ್ತುವಲ್ಲಿ ವಿಫಲವಾಗಿದೆ. ಸೊ ಪೇಶಾವರ್ ಜಲ್ಮಿ ಪರ ಉತ್ತಮವಾಗಿ ಆಡಿದಂತಹ ಆಟಗಾರ ಅಂತ ಹೇಳಿದ್ರೆ ಆರೋನ್ ಹಾರ್ಡಿ ಆಗಿರ್ತದೆ, ಆಸ್ಟ್ರೇಲಿಯಾದ ಆಲ್ರೌಂಡರ್. ಪೇಶಾವರ್ ಜಲ್ಮಿ ಪರ ಉತ್ತಮ ಆಟ ಆಡ್ತಾರೆ. ಬ್ಯಾಟಿಂಗ್ ಆಗಿರ್ಬೋದು ಹಾಗೇನೆ ಬೌಲಿಂಗ್ ಆಗಿರ್ಬೋದು, ಈ ಎರಡರಲ್ಲೂ ಕೂಡ ಮಿಂಚಿದಂತಹ ಈ ಆಟಗಾರ ಫೈನಲ್ ನಲ್ಲಿ ತಮ್ಮ ಒಂದು ಟೀಮ್ ನ ವಿನ್ ಮಾಡಿಸೋಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿರ್ತಾರೆ. ಸೊ ಪೇಶಾವರ್ ಜಲ್ಮಿ ಈ ಬಾರಿ ಈ ಒಂದು ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಳ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್. ಸೊ ಯಾಕೋ ಗೊತ್ತಿಲ್ಲ CSKಗೆ ಏನಾಗಿದೆ ಈ ಬಾರಿ ಅನ್ನೋದು. ಸೊ CSKಗೆ MS ಧೋನಿ ಅಲಭ್ಯರಾಗಿರ್ತಾರೆ, ಇದೆಲ್ಲ ನಿಮ್ಗೆ ಗೊತ್ತೇ ಇರ್ತದೆ. ಅವರ ಸ್ಥಿತಿನೂ ಕೂಡ ಅಷ್ಟೊಂದು ಉತ್ತಮವಾಗಿಲ್ಲ, ಅದು ಸಹ ನಿಮ್ಗೆ ಗೊತ್ತೇ ಇರ್ತದೆ. ಸೊ ಸಾಕಷ್ಟು ಪ್ಲೇಯರ್ಗಳು ಇಂಜುರಿ ಆಗ್ತಾ ಹೊರ ಕಡೆ ಹೋಗ್ತಾ ಇದ್ದಾರೆ, ಇದಂತೂ ನಿಮ್ಗೆ ಗೊತ್ತೇ ಇರ್ತದೆ. ಖಲೀಲ್ ಅಹಮದ್ ಆಗಿರ್ಬೋದು, ಆಯುಷ್ ಮಾತ್ರೆ ಆಗಿರ್ಬೋದು, ನೆತನ್ ಆಲಿಸ್ ಆಗಿರ್ಬೋದು, ಇಂತಹ ಪ್ಲೇಯರ್ಗಳು ಟೀಮ್ ಇಂದ ಆಲ್ರೆಡಿ ಹೊರಗಡೆ ಹೋಗಿದ್ದಾರೆ. ಸೊ ಬಟ್ ಇವಾಗ ಇನ್ನೊಂದು ಬ್ಯಾಡ್ ನ್ಯೂಸ್ ಬರ್ತಾ ಇದೆ CSK ಅಭಿಮಾನಿಗಳಿಗೆ. ಏನಂತ ಹೇಳಿದ್ರೆ ಈ ಒಂದು ಇಂಜುರಿ ಲಿಸ್ಟಿಗೆ ಇನ್ನೊಬ್ಬ ಪ್ಲೇಯರ್ ಸೇರಿದ್ದಾರೆ. ಸೊ ತಮ್ಮ ಮೊದಲ ಮ್ಯಾಚ್ ನಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟಂತಹ ಈ ಪ್ಲೇಯರ್ ಇವಾಗ 2026ರ IPL ಇಂದ ರೂಲ್ಡ್ ಔಟ್ ಆಗಿದ್ದಾರೆ. ನೋಡೋದಾದ್ರೆ ರಾಮಕೃಷ್ಣ ಘೋಷ್ ಏನಿದ್ದಾರೆ ಒಂದು ಮ್ಯಾಚ್ ನಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟಿದ್ರು CSK ಪರ, ಇವಾಗ ಇಂಜುರಿಯಿಂದಾಗಿ ಟೀಮ್ ಇಂದ ಹೊರಗಡೆ ಹೋಗಿದ್ದಾರೆ. ಸೊ ಅವರಿಗೆ
ಫೀಲ್ಡಿಂಗ್ ಮಾಡುವಾಗ ಪೆಟ್ಟಾಗಿತ್ತು. ಸೊ ಆಂಕಲ್ ಫ್ರಾಕ್ಚರ್ ಅಂತ ವಿಷಯ ತಿಳಿದು ಬಂದಿದೆ. ಸೊ ಅವರು ಇವಾಗ ಈ ಬಾರಿಯ IPL ನಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಅವರ ರಿಪ್ಲೇಸ್ಮೆಂಟ್ ಆಗಿ ಇನ್ನೂ ಕೂಡ ಯಾವ ಪ್ಲೇಯರ್ ಅನ್ನು ಕೂಡ ನೇಮಕ ಮಾಡಿಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅವರ ಪರವಾಗಿ ಯಾರು ರೀಪ್ಲೇಸ್ ಆಗ್ತಾರೆ ಅಂತ. ಇನ್ನು DSP ಸಿರಾಜ್ ಈ ಬಾರಿಯ IPL ನಲ್ಲಿ ಅತಿ ಹೆಚ್ಚು ಡಾಟ್ ಬಾಲ್ ಎಸೆತ ಬೌಲರ್ ಆಗಿರ್ತಾರೆ. ಸೊ ಮಿಡ್ ಸೀಸನ್ ಮುಗಿದಿದೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ನಮ್ಮ ಸಿರಾಜ್ ಫಾಯ್ ಏನಿದ್ದಾರೆ ಅವರು ಅತಿ ಹೆಚ್ಚು ಡಾಟ್ ಬಾಲ್ ಎಸೆದ ಬೌಲರ್ ಆಗಿದ್ದಾರೆ. ಸೊ ನೋಡೋದಾದ್ರೆ ಮೊದಲನೇ ಸ್ಥಾನದಲ್ಲಿ ಸಿರಾಜ್ ಇದ್ದಾರೆ. ಯಾಕೋ ಗೊತ್ತಿಲ್ಲ, RCB ಬಿಟ್ ಮೇಲೆ ಉತ್ತಮ ಪ್ರದರ್ಶನ ಕೊಡ್ತಾ ಇದ್ದಾರೆ. ಸೊ ಮೇ ಬಿ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಏನಿದೆ ಅದು ಸಿರಾಜ್ಗೆ ಆಗಿ ಬರ್ತಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ RCB ಯಲ್ಲಿದ್ದಾಗ ಅಷ್ಟೇನು ಉತ್ತಮ ಪ್ರದರ್ಶನ ಕೊಡ್ಲೇ ಇಲ್ಲ. ಬಟ್ ಇವಾಗ ನೋಡೋದಾದ್ರೆ ಡಾಟ್ ಬಾಲ್ ಇರ್ಬೋದು, ಎಕಾನಮಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಉತ್ತಮವಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಸೊ ಎಲ್ಲೇ ಇರಲಿ ಹೇಗೆ ಇರಲಿ ಉತ್ತಮವಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ 109 ಡಾಟ್ ಬಾಲ್ ಹಾಕಿದ್ದಾರೆ ಗುರು. ಅದು T20 ಮಾದರಿಯಲ್ಲಿ. ಅದು ನಮ್ಮ ಸಿರಾಜ್ 109 ಡಾಟ್ ಬಾಲ್ ಅಂತ ಹೇಳಿದ್ರೆ ನೀವೇ ಲೆಕ್ಕ ಹಾಕಿ ಯಾವ ಮಟ್ಟಿಗೆ ಅವರ ಫಾರ್ಮ್ ಇದೆ ಅಂತ. ಸೊ ಇನ್ನು ನೆಕ್ಸ್ಟ್ ರಬಾಡ ಕೂಡ ಉತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ. ಇವರ ಬೆನ್ನಲ್ಲೇ ರಬಾಡ ಕೂಡ ಇದ್ದಾರೆ. ಸೊ ನೋಡೋದಾದ್ರೆ GT ಬೌಲಿಂಗ್ ಯೂನಿಟ್ ನಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಸೊ ರಬಾಡ, ಸಿರಾಜ್ ಇಬ್ಬರು ಬೌಲರ್ಗಳು ಡಾಟ್ ಬಾಲ್ ಎಸೆದ್ರಲ್ಲಿ ಉತ್ತಮವಾಗಿ ಎಸಿತಾ ಇದ್ದಾರೆ ಅಂತ ಹೇಳಿದ್ರೆ ಆ ಟೀಮ್ ಎಷ್ಟರ ಮಟ್ಟಿಗೆ ಪ್ರದರ್ಶನ ತೋರಿಸುತ್ತೆ ಅಂತ ನಾವು ನೋಡ್ಕೋಬೇಕಾಗ್ತದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದೇ ತರದ ಫಾರ್ಮ್ ಅನ್ನು ಕಂಟಿನ್ಯೂ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸಿರಾಜ್ ಒಂದೆರಡು ಮ್ಯಾಚ್ ಗಳಲ್ಲಿ ಉತ್ತಮ ಪ್ರದರ್ಶನ ಕೊಡ್ತಾರೆ. ಬಟ್ ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಚ್ ಗಳಲ್ಲಿ ಕೈ ಕೊಡ್ತಾರೆ. ಸೊ GTಗೆ ಇವರು ಪ್ಲಸ್ ಆಗ್ತಾರಾ ಅಥವಾ ಮೈನಸ್ ಆಗ್ತಾರಾ ಅದು ಇನ್ಮೇಲೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ GT ಇವಾಗ ಮೇಲಕ್ಕೆ ಇರುವ ಪ್ರಯತ್ನ ಮಾಡ್ತಾ ಇದೆ, ಅದು ಪಾಯಿಂಟ್ಸ್ ಟೇಬಲ್ ನಲ್ಲಿ. ಈ ಒಂದು ಹೊತ್ತಿನಲ್ಲಿ ಸಿರಾಜ್ ಉತ್ತಮ ಪ್ರದರ್ಶನ ಕೊಟ್ರೆ ಖಂಡಿತವಾಗಿಯೂ ಮೇಲಕ್ಕೆ ಹೋಗ್ತದೆ. ಒಂದು ವೇಳೆ ಸಿರಾಜ್ ಏನಾದ್ರೂ ಮತ್ತೆ ತಮ್ಮ ಹಳೆ ಚಾಳಿ ತೋರಿಸಿದ್ರೆ ಮತ್ತೆ ಡೌನ್ ಫಾಲ್ ನಲ್ಲಿ ಹಿಡಿಯುತ್ತೆ. ಸೊ ಹೇಳಕ್ಕಾಗೋದಿಲ್ಲ, ಕ್ರಿಕೆಟ್ ನಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಅಂತೂ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ. ನಮಸ್ಕಾರ.